ಅಮ್ಮ ಜೀವಂತ ಇದ್ದಾಗ ಅವಳ ಪ್ರೀತಿ ಸಾಮಾನ್ಯ ಅನ್ನಿಸಬಹುದು ಮತ್ತು ಅನ್ನಿಸುತ್ತದೆ. ಒಂದು ಪ್ರಶ್ನೆ ನಿಮ್ಮನ್ನು ಕೇಳಬಹುದಾ? ನೀವು ಕೊನೆಯದಾಗಿ ನಿಮ್ಮ ಅಮ್ಮನನ್ನು ಮನಸಾರಿ ಅಪ್ಪಿಕೊಂಡಿದ್ದು ಯಾವಾಗ? ಕೊನೆಯದಾಗಿ ಅಮ್ಮ ನೀನು ತುಂಬ ಕಷ್ಟಪಟ್ಟಿದ್ದೀಯಾ ಅಂತ ಹೇಳಿದ್ದು ಯಾವಾಗ? ಸತ್ಯ ಏನೆಂದರೆ ಅಮ್ಮ ನಮ್ಮ ಜೊತೆ ಇದ್ದಾಗ ಅವಳ ಪ್ರೀತಿ ಸಾಮಾನ್ಯ ಅನ್ನಿಸುತ್ತದೆ. ಆದರೆ ಒಂದು ದಿನ ಅವಳು ನಮ್ಮ ಜೊತೆ ಇಲ್ಲದಿದ್ದಾಗ ಅವಳ ಒಂದು ಮಾತಿಗಾಗಿ, ಒಂದು ಸ್ಪರ್ಶಕ್ಕಾಗಿ, ಒಂದು ಕರೆಗಾಗಿ ಇಡೀ ಜೀವನ ಕಾಯಬೇಕಾಗುತ್ತದೆ. ಜಗತ್ತಿನಲ್ಲಿ ಎಲ್ಲವನ್ನು ಕಳೆದುಕೊಂಡು ಮತ್ತೆ ಪಡೆಯಬಹುದು, ಆದರೆ ಅಮ್ಮನನ್ನು ಮಾತ್ರ ಎರಡನೇ ಬಾರಿ ಪಡೆಯಲು ಸಾಧ್ಯವೇ ಇಲ್ಲ. ಅಮ್ಮನ ಪ್ರೀತಿ ಯಾಕೆ ಸಾಮಾನ್ಯ ಅನ್ನಿಸುತ್ತದೆ ಗೊತ್ತಾ? ನಾವು ಬೆಳಗ್ಗೆ ಎದ್ದಾಗ ಚಹಾ ಸಿದ್ಧವಾಗಿರುತ್ತದೆ, ಊಟ ಸಿದ್ಧವಾಗಿರುತ್ತದೆ, ಬಟ್ಟೆ ಸಿದ್ಧವಾಗಿರುತ್ತದೆ. ನಮಗೆ ಅದು ಸಾಮಾನ್ಯ ಅನ್ನಿಸುತ್ತದೆ. ಯಾಕೆಂದರೆ ಅದನ್ನೆಲ್ಲ ಮಾಡುತ್ತಿರುವ ಅಮ್ಮ ಪ್ರತಿದಿನ ನಮ್ಮ ಕಣ್ಣ ಮುಂದೆ ಇರುತ್ತಾಳೆ ಅಂತ. ಸೂರ್ಯ ಪ್ರತಿದಿನ ಉದಯವಾಗುವ ಹಾಗೆ ಅಮ್ಮನ ಪ್ರೀತಿಯು ಪ್ರತಿದಿನ ಸಿಗುತ್ತಿರುತ್ತದೆ. ಆದ್ದರಿಂದ ಅದರ ಬೆಲೆ ನಮಗೆ ಗೊತ್ತಾಗುವುದಿಲ್ಲ. ಆದರೆ ಒಂದು ದಿನ ಆ ಪ್ರೀತಿ ಕಾಣದಾಗ ಮನೆಯೇ ಖಾಲಿ ಅನ್ನಿಸುತ್ತದೆ. ಅಮ್ಮ ಮಾಡಿದ ತ್ಯಾಗಗಳು ನಿಮಗೆ ಗೊತ್ತಾ? ನೀವು ನೆನಪಿಸಿಕೊಳ್ಳಿ. ನಿಮಗೆ ಜ್ವರ ಬಂದಾಗ ರಾತ್ರಿ ಪೂರ್ತಿ ನಿದ್ದೆ ಮಾಡದೆ ಕುಳಿತವರು ಯಾರು? ನಿಮಗೆ ಹಸಿವಾದಾಗ ತಾನು ಹಸಿದಿದ್ದರೂ ಊಟ ಕೊಟ್ಟವರು ಯಾರು? ನೀನು ಸೋತಾಗ ನನ್ನ ಮಗ ಗೆಲ್ಲುತ್ತಾನೆ ಎಂದು ನಂಬಿದವರು ಯಾರು? ಅದು ಅಮ್ಮ ಮಾತ್ರ. ಜಗತ್ತು ನಿಮ್ಮನ್ನು ನಂಬದೇ ಇದ್ದರೂ ಅಮ್ಮ ಮಾತ್ರ ನಂಬುತ್ತಾಳೆ. ಜಗತ್ತು ನಿಮ್ಮನ್ನು ಬಿಟ್ಟು ಹೋದರೂ ಅಮ್ಮ ಮಾತ್ರ ನಿಮ್ಮ ಜೊತೆಗೆ ನಿಲ್ಲುತ್ತಾಳೆ. ಅವಳ ಪ್ರೀತಿಗೆ ಷರತ್ತುಗಳಿಲ್ಲ, ಅವಳ ಪ್ರೀತಿಗೆ ಲೆಕ್ಕಗಳಿಲ್ಲ, ಅವಳ ಪ್ರೀತಿಗೆ ಕೊನೆಯೇ ಇಲ್ಲ. ನಾವು ಮಾಡುವ ದೊಡ್ಡ ತಪ್ಪು ಏನು ಗೊತ್ತಾ? ನಾವು ದೊಡ್ಡವರಾಗುತ್ತೇವೆ, ಕೆಲಸ ಸಿಗುತ್ತದೆ, ಹಣ ಬರುತ್ತದೆ, ಸ್ನೇಹಿತರು ಬರುತ್ತಾರೆ. ಆದರೆ ಅಮ್ಮನಿಗೆ ಸಮಯ ಕೊಡುವುದನ್ನು ಮರೆತು ಬಿಡುತ್ತೇವೆ. ಫೋನಿನಲ್ಲಿ ಗಂಟೆಗಳ ಕಾಲ ಮಾತನಾಡುತ್ತೇವೆ, ಆದರೆ ಅಮ್ಮನ ಜೊತೆ 5 ನಿಮಿಷವೂ ಮಾತನಾಡುವುದಿಲ್ಲ. ನೆನಪಿದೆಯಾ ನಿಮಗೆ? ಅವಳು ಕಾಯುತ್ತಿರುತ್ತಾಳೆ, ನನ್ನ ಮಗ ಯಾವಾಗ ಬರುತ್ತಾನೆ ಎಂದು, ನನ್ನ ಮಗಳು ಯಾವಾಗ ಮಾತನಾಡುತ್ತಾಳೆ ಎಂದು. ಆದರೆ ನಾವು ಬ್ಯುಸಿ ಎಂದು ಹೇಳುತ್ತೇವೆ. ಸತ್ಯ ಏನೆಂದರೆ ನಾವು ಬ್ಯುಸಿ ಇಲ್ಲ, ನಾವು ಆದ್ಯತೆ ಬದಲಾಯಿಸಿದ್ದೇವೆ ಅಷ್ಟೇ. ಅಮ್ಮ ವಯಸ್ಸಾದಾಗ ಒಂದು ಕಾಲದಲ್ಲಿ ನಿಮಗೆ ನಡೆಯಲು ಕಲಿಸಿದ ಕೈಗಳು ಇವತ್ತು ನಡುಗುತ್ತಿವೆ. ಒಂದು ಕಾಲದಲ್ಲಿ ನಿಮಗಾಗಿ ಓಡಿದ ಕಾಲುಗಳು ಇವತ್ತು ನಿಧಾನವಾಗಿ ನಡೆಯುತ್ತಿವೆ. ಒಂದು ಕಾಲದಲ್ಲಿ ನಿಮ್ಮ ಭವಿಷ್ಯಕ್ಕಾಗಿ ಜಾಗರಣೆ ಮಾಡಿದ ಕಣ್ಣುಗಳು ಇವತ್ತು ಮುಸುಕಾಗಿ ಕಾಣುತ್ತವೆ. ಆದರೆ ಅವಳ ಪ್ರೀತಿ ಮಾತ್ರ ಬದಲಾಗುವುದೇ ಇಲ್ಲ. ನೀವು 5 ವರ್ಷದ ಮಗುವಾಗಿದ್ದರೂ 50 ವರ್ಷದವನಾಗಿದ್ದರೂ ಅವಳಿಗೆ ನೀವು ಇನ್ನೂ ಮಗುನೇ ಸರಿ. ಕೆಲವರಿಗೆ ಅಮ್ಮ ಈಗಲೂ ಇದ್ದಾಳೆ, ಕೆಲವರಿಗೆ ಅಮ್ಮ ಕೇವಲ ನೆನಪು ಮಾತ್ರ. ಅಮ್ಮ ಇಲ್ಲದವರು ಈ ಮಾತಿನ ನೋವನ್ನು ಚೆನ್ನಾಗಿಯೇ ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬ ಭಾವನೆ ನಮ್ಮದು. ಯಾಕೆಂದರೆ ಒಮ್ಮೆ ಅಮ್ಮನ ಧ್ವನಿ ಕೇಳಬೇಕೆಂದು ಮನಸ್ಸಾಗುತ್ತದೆ, ಆದರೆ ಕೇಳಲು ಸಾಧ್ಯವಾಗುವುದಿಲ್ಲ. ಒಮ್ಮೆ ಅಮ್ಮನನ್ನು ಅಪ್ಪಿಕೊಳ್ಳಬೇಕು ಎಂದು ಅನಿಸುತ್ತದೆ, ಆದರೆ ಸಾಧ್ಯವೇ ಆಗುವುದಿಲ್ಲ. ಒಮ್ಮೆ ಅಮ್ಮ ಕ್ಷಮಿಸು ಎಂದು ಹೇಳಬೇಕೆಂದು ಅನ್ನಿಸುತ್ತದೆ, ಆದರೆ ತಡವಾಗಿರುತ್ತದೆ. ನಿಮ್ಮ ಅಮ್ಮ ಇನ್ನೂ ನಿಮ್ಮ ಜೊತೆ ಇದ್ದಾಳಾ? ಆಗ ಈ ವಿಡಿಯೋ ಮುಗಿದ ತಕ್ಷಣ ಅವಳ ಬಳಿ ಹೋಗಿ ಒಮ್ಮೆ ಅಪ್ಪಿಕೊಳ್ಳಿ. ಅಮ್ಮ, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಎಂದು ಮನಸಾರೆ ಹೇಳಿ. ಯಾಕೆಂದರೆ ನಾಳೆ ನಮ್ಮ ಬಳಿ ಹಣ ಇರಬಹುದು, ಹೆಸರು ಇರಬಹುದು, ಗೌರವ ಇರಬಹುದು, ಆದರೆ ಅಮ್ಮ ಇರದೇ ಇರಬಹುದು. ಅಮ್ಮ ಜೀವಂತ ಇದ್ದಾಗ ಅವಳ ಪ್ರೀತಿ ಸಾಮಾನ್ಯ ಅನ್ನಿಸಬಹುದು, ಆದರೆ ಅವಳು ಇಲ್ಲದಾಗ ಮೇಲೆ ಅವಳ ಪ್ರೀತಿಯೇ ಜೀವನದ ಅತಿ ದೊಡ್ಡ ಸಂಪತ್ತು ಎಂದು ಗೊತ್ತಾಗುತ್ತದೆ. ಈ ಜಗತ್ತಿನಲ್ಲಿ ದೇವರನ್ನು ನೋಡಿಲ್ಲವೆಂದರೆ ಪರವಾಗಿಲ್ಲ, ಆದರೆ ಅಮ್ಮನನ್ನು ದಯವಿಟ್ಟು ನಿರ್ಲಕ್ಷಿಸಬೇಡಿ. ಯಾಕೆಂದರೆ ಪ್ರತಿಯೊಬ್ಬ ಮಗುವಿನ ಮೊದಲ ದೇವರು ಅಮ್ಮನೇ ಆಗಿದ್ದಾಳೆ. ಆದ್ದರಿಂದ ಆ ತಾಯಿಯನ್ನು ಪ್ರೀತಿಸಿ, ನೋವನ್ನು ಕೊಡಬೇಡಿ, ಗೌರವಿಸಿ.
ಕೊನೆಯವರೆಗೂ ಆಕೆಯನ್ನು ಸುಖವಾಗಿ ಇಡಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ನಮಸ್ಕಾರ ಪ್ರಿಯ ಸ್ನೇಹಿತರೆ, ನಮ್ಮ ಸಮಸ್ತ ವೀಕ್ಷಕರೇ, ಧನ್ಯವಾದಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.